ಮತ್ತು ಅವ ಯಾಕೆ ಅದನ್ನು ಮರ್ಡರ್ ಕೇಸ್ನಾಗ ಇನ್ವಾಲ್ವ್ ಆದ? ಇರ್ಬೋದು ನೋಡ್ರಿ. ಈ ಕ್ರಿಮಿನಲ್ಸು ಯಾರ ಜೋಡಿ ಇರ್ತಾರೋ, ಯಾರ ಜೋಡಿ ಫ್ರೆಂಡ್ಶಿಪ್ ಬೆಳೆಸ್ತಾರೋ, ಯಾರು ವಿರುದ್ಧ ಆಗ್ತಾರೋ ಹೇಳಕ್ಕೆ ಬರೋದಿಲ್ಲ. ಇವತ್ತು ನಿಮ್ಮ ಜೋಡಿ ಇರ್ತಾರ, ನಾಳೆ ಇನ್ನೊಬ್ಬರ ಜೋಡಿ ಹೋಗಿ ನಿಮ್ಮ ಮೇಲೆನೋ ವೈರತ್ವ ಸಾಧಿಸ್ತಾರೆ. ಹಂಗೆ ಇರ್ಬೋದು. ಇವನ ಬಗ್ಗೆ ನಾನು ಕೇಳ್ಪಟ್ಟಂಗೆ, ನನ್ನ ಇನ್ಫಾರ್ಮೆಂಟ್ಸ್ ಕೇಳ್ಪಟ್ಟಂಗೆ ಇವನು ಶೋಕಿದಾರ, ಗೋಲ್ಡ್ ಹಾಕ್ಕೊಳ್ಳೋದು, ವುಮನೈಸಿಂಗು ಇತ್ತು ಅಂತ ಕೇಳಿದ್ದೀನಿ. ಎಸ್, ವುಮನೈಸರ್ ಅಂತಲೂ ಕೇಳಿದ್ದೀನಿ. ನಂತರ ಇವಂಗೆ ಯಾವುದೇ ಕುಡಿ ಹ್ಯಾಬಿಟ್ ಇಲ್ಲ. ಸೊ ಒಳ್ಳೆ ಫುಡ್ಡಿ, ಊಟ ಮಾಡ್ತೀವಿ, ಚಲೋ ಇದನ್ನು ತಿಂತಿದ್ದ ಅಂತ ಹೇಳ್ತಾರೆ. ಇಲ್ಲ ಆ ಹ್ಯಾಬಿಟ್ ಇರಲಿಲ್ಲ. ಒಬ್ಬ ಹುಡುಗನ ಅಂದ್ರೆ ಒಬ್ಬ ಇನ್ಫಾರ್ಮೆಂಟಿಗೆ ನಾನು ಕೇಳಿದಾಗ ಬಿಜಾಪುರದಾಗಿದ್ರೆ ಬೇರೆ ಕಡೆ ಇದ್ದೀನಿ ಅಂತ ಹೇಳ್ತಿರ್ತಿದ್ದ. ಅಂದ್ರೆ ಆ ರೀತಿ ಒಟ್ಟು ಅಣ್ಣ ಅಂತಿರ್ತಾರೆ ಅವನ ಹುಡುಗರು, ಅವ್ರು ಹೇಳ್ತಿದ್ರು. ಬಟ್ ಇದೇ ವಿಚಿತ್ರ, ಅವ್ನ ಅಗ್ದಿ ಕರೆಕ್ಟ್ ಲೊಕೇಶನ್ ತೊಗೊಂಡೋಗಿ ಅವ್ನು ಮರ್ಡರ್ ಮಾಡ್ತಾರಂದ್ರೆ ಭಾಳ ಚಂದ ಪ್ಲ್ಯಾನ್ ಮಾಡಿದ್ದಾರೆ. ಅವ ಒಂದು ಕಡೆ ಇರ್ತಿರ್ಲಿಲ್ಲ. ನಾವು ಸಾಕಷ್ಟು ಸಲ ಅವನು ಲೊಕೇಶನ್ ತೊಗೊಂಡಾಗ, ನಾನು ಡಿಪಾರ್ಟ್ಮೆಂಟ್ನಾಗ ಇದ್ದಾಗ ಅವ್ನು ಟ್ರ್ಯಾಕ್ ಮಾಡ್ತಾ ಇದ್ದಾಗ ಅವ್ನ ಲೊಕೇಶನ್ ಬಸವ ಕಲ್ಯಾಣ ಹತ್ರ ಒಂದು ಯಾವುದೋ ಊರಾಗ ಬರ್ತಿತ್ತು. ಅಲ್ಲಿ ಭಾಳ ದಿನ ಇದ್ದವ. ಯಾಕಂದ್ರೆ ಅದು ಇದ್ರ ಕೇಸ್ ಆಗಿದ್ದ, ಅವ್ನು ಹೈದ್ರಾಬಾದಕ್ಕೆ ಟ್ರೀಟ್ಮೆಂಟಿಗೆ ತೊಗೊಂಡೋದ್ರು. ಅಲ್ಲಿಂದ ಬಂದಿಂದ ಅವ ಎಲ್ಲೆಲ್ಲಿದ್ದ ಸ್ವಲ್ಪ ನೋಡಬೇಕಲ್ಲ ಮತ್ತೆ ಅಂತ ನಾನು ಮತ್ತೆ ಆಳಂದ ಡಿವೈಸ್ ಪಿ ಇದ್ದಾಗೂ ನಾವು ಟ್ರ್ಯಾಕ್ ಮಾಡ್ತಿದ್ದಾಗ ಅವನು ಹೆಚ್ಚಾಗಿ ಲೊಕೇಶನ್ ಬಸವ ಕಲ್ಯಾಣ ಬರ್ತಿತ್ತು. ಬಸವ ಕಲ್ಯಾಣ ಹತ್ತಿರ ಯಾವುದೊಂದು ಹಳ್ಳಿ ಬರ್ತಿತ್ತು. ಈಗ ಆನ್ ರೆಕಾರ್ಡ್ 2 ಅದಾವ. ಭಾರಿ ದೊಡ್ಡ ಇದು. ಸುಮಾರು 85ರಿಂದ 1 ಕೋಟಿವರೆಗೆ ಖರ್ಚು ಮಾಡಿದಾನಂತೆ ಅದು ಟ್ರೀಟ್ಮೆಂಟ್ಗೆ. ಯಾಕಂದ್ರೆ ಒಂದು